ಇತಿಹಾಸದಲ್ಲೇ ಮಿಚೆಲ್ ಸ್ಟಾರ್ಕ್ ದುಬಾರಿ ಮೊತ್ತಕ್ಕೆ ಸೇಲ್ ಆಗಿದ್ದಾರೆ. ಎಸ್, ಮಿಚೆಲ್ ಸ್ಟಾರ್ಕ್ ಐಪಿಎಲ್ನಲ್ಲಿ ಕೇವಲ 2 ಸೀಸನ್ ಮಾತ್ರ ಆಡಿದ್ದಾರೆ, ಅದು ಕೂಡ ಆರ್ಸಿಬಿ ಪರ ಮಾತ್ರ. ಇನ್ನು 2014 ಮತ್ತು 2015ರಲ್ಲಿ ಆರ್ಸಿಬಿ ಪರ 27 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದ ಸ್ಟಾರ್ಕ್ 34 ವಿಕೆಟ್ ಪಡೆದು ಮಿಂಚಿದ್ರು. ದುಬೈನ ಕೋಕಾ-ಕೋಲಾ ಅರೇನಾದಲ್ಲಿ ನಡೆಯುತ್ತಾ ಇರುವ ಐಪಿಎಲ್ ಸೀಸನ್ 17 ಮಿನಿ ಹರಾಜಿನಲ್ಲಿ ಆಸ್ಟ್ರೇಲಿಯಾ ತಂಡದ ವೇಗಿ ಮಿಚೆಲ್ ಸ್ಟಾರ್ಕ್ ದುಬಾರಿ ಮೊತ್ತಕ್ಕೆ ಇದೀಗ ಹರಾಜಾಗಿದ್ದಾರೆ. 2 ಕೋಟಿ ರೂಪಾಯಿ ಮೂಲ ಬೆಲೆಯೊಂದಿಗೆ ಕಾಣಿಸಿಕೊಂಡಿದ್ದ ಸ್ಟಾರ್ಕ್ ಅವರ ಖರೀದಿಗೆ ಬಹುತೇಕ ಫ್ರಾಂಚೈಸಿಗಳು ಬಿಡ್ಡಿಂಗ್ ನಡೆಸಿದ್ವು. ದುಬೈನ ಕೋಕಾ-ಕೋಲಾ ಅರೇನಾದಲ್ಲಿ ನಡೀತಾ ಇರುವ ಐಪಿಎಲ್ ಸೀಸನ್ 17 ಮಿನಿ ಹರಾಜಿನಲ್ಲಿ ಆಸ್ಟ್ರೇಲಿಯಾ ತಂಡದ ವೇಗಿ ಮಿಚೆಲ್ ಸ್ಟಾರ್ಕ್ ದುಬಾರಿ ಮೊತ್ತಕ್ಕೆ ಹರಾಜಾಗಿದ್ದಾರೆ. ಹಾಗಾದ್ರೆ ಯಾವ್ಯಾವ ಆಟಗಾರರು ಯಾವ್ಯಾವ ತಂಡಕ್ಕೆ ಎಷ್ಟು ಮೊತ್ತಕ್ಕೆ ಸೇಲ್ ಆಗಿದ್ದಾರೆ ಅನ್ನೋದರ ಕುರಿತಾಗಿ ನೀವು ಗಮನಿಸ್ತಾ ಹೋಗಬಹುದು. ಸ್ಕ್ರೀನ್ ಮೇಲೆ ನಾವು ಕೂಡ ತೋರಿಸ್ತಾ ಇದ್ದೀವಿ. ಇನ್ನು ಮಿಚೆಲ್ ಸ್ಟಾರ್ಕ್ KKR ತಂಡಕ್ಕೆ 24.75 ಕೋಟಿ ಮೊತ್ತಕ್ಕೆ ಸೇಲ್ ಆಗಿದ್ದಾರೆ. ಇನ್ನು ಪ್ಯಾಟ್ ಕಮಿನ್ಸ್ SRH ತಂಡಕ್ಕೆ 20.50 ಕೋಟಿಗೆ ಸೇಲ್ ಆಗಿದ್ದಾರೆ. ಗಮನಿಸ್ತಾ ಇದ್ದೀರಾ, ಇತಿಹಾಸದಲ್ಲೇ ಐಪಿಎಲ್ ಇತಿಹಾಸದಲ್ಲೇ ಮಿಚೆಲ್ ಸ್ಟಾರ್ಕ್ ದುಬಾರಿ ಮೊತ್ತಕ್ಕೆ ಸೇಲ್ ಆಗಿರುವಂಥದ್ದು ಬರೋಬ್ಬರಿ 24.75 ಕೋಟಿ. ಇನ್ನು ಡೇರಿಲ್ ಮಿಚೆಲ್ CSK ತಂಡಕ್ಕೆ 14 ಕೋಟಿಗೆ, ಹಾಗೆ ಅಲ್ಜಾರಿ ಜೋಸೆಫ್ RCB ತಂಡಕ್ಕೆ 11 ಕೋಟಿ, ಹರ್ಷಲ್ ಪಟೇಲ್ PBKS ತಂಡಕ್ಕೆ 11 ಕೋಟಿ, ಇನ್ನು ರೋಮನ್ ಪವೆಲ್ RR ತಂಡಕ್ಕೆ 7.40 ಕೋಟಿ, ಇನ್ನು ಟ್ರಾವಿಡ್ ಹೆಡ್ SRH ತಂಡಕ್ಕೆ 6.80 ಕೋಟಿ, ಶಿವಮ್ ಮಾವಿ LSG ತಂಡಕ್ಕೆ 6.40 ಕೋಟಿ, ಇನ್ನು ಉಮೇಶ್ ಯಾದವ್ GT ತಂಡಕ್ಕೆ 5.80 ಕೋಟಿ, ರಚಿನ್ ರವೀಂದ್ರ CSK ತಂಡಕ್ಕೆ 1.80 ಕೋಟಿಗೆ ಸೇಲ್ ಆಗಿದ್ದಾರೆ. ಸೊ ಒಟ್ಟಾರೆಯಾಗಿ ಅತಿ ಹೆಚ್ಚು ಮೊತ್ತಕ್ಕೆ ಸೇಲ್ ಆಗಿರುವಂತಹ ಆಟಗಾರ ಮಿಚೆಲ್ ಸ್ಟಾರ್ಕ್. ಬರೋಬ್ಬರಿ KKR ತಂಡ ಇವರಿಗೆ 24.75 ಕೋಟಿ ಕೊಟ್ಟು ಖರೀದಿಸಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.